ಮೊಬೈಲಲ್ಲಿ ಏನೆಲ್ಲ ನೋಡಿದೆ? ಒಂದು ಕತೆ, ಹಾಂ. ಒಂದು ಚೈನಾ. ಚೈನಾ? ಯಾವ ಚೈನದು? ಅದು ಈಗ ತಿಂತಾರಲ್ಲ ಚೈನಾದವರ ಅದು. ಹಾಂ. ಚೈನಾದವರು ಏನೆಲ್ಲ ತಿಂತಾರೆ? ಒಂದು ಮೊಟ್ಟೆ, ಅದನ್ನು ಈಗ ಲಿಂಗಿ ಬಿಡ್ತಾರೆ ಒಂದು ಇಷ್ಟೇ ಚಮಚದಲ್ಲಿ. ಅವರೆಲ್ಲ ಹಾಕೊಂಡಿರ್ತಾರೆ ತುಂಬ. ಅದು ಮತ್ತೆ ಕತೆ, ಅಜ್ಜಿ ಮತ್ತೆ ಕಾಗೆ. ಅಜ್ಜಿ ಒಬ್ಬ ಬಡವಿರ್ತಾರೆ, ಅಜ್ಜಿ ಅವಾಗ ಸತ್ತೋಗ್ತಾರೆ. ಅಜ್ಜಿ ಸತ್ತೋಗುವಾಗ ಕಾಗೆ ಬಂದು ಕಾಗೆದ ಜೀವ ಆ ಅಜ್ಜಿಗೆ ಆಗೋದು. ಕಾಗೆ ಸತ್ತೋಗ್ತದೆ ಆವಾಗ ಅಜ್ಜಿಗೆ ಹುಷಾರಾಗೋದು. ಅದು ಎರಡು ಮಾತ್ರ. ಮತ್ತೆ ಅಮ್ಮನ ನೋಡ್ಲಿಕ್ಕೆ ಬಂದಿದ್ದರು. ಎಂತ ನೋಡಿದ್ರು? ಅದು ಎರಡು ನೋಡಿದ ಅಷ್ಟೇ. ಎರಡೇ ನೋಡಿದ? ಎರಡನ್ನು ಎಷ್ಟು ಗಂಟೆ ನೋಡಿದೆ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇಟ್ಕೊಂಡೆ? ಗೊತ್ತಿಲ್ಲ. ನೀನು ನೋಡಬೇಕಲ್ಲ ಗಂಟೆ. ಎಷ್ಟು ಗಂಟೆಗೆ ಮೊಬೈಲ್ ಇಟ್ಕೊಂಡೆ? ಮೊಬೈಲಲ್ಲಿ ಗಂಟೆ ಬೀಳ್ತದಲ್ಲ. ಎಷ್ಟು ಗಂಟೆಗೆ ಮೊಬೈಲ್ ಇಟ್ಕೊಂಡೆ? ನೋಡಿಲ್ಲ. ಆದ್ರೆ ಅಮ್ಮ ಮೊಬೈಲ್ ಇಟ್ಕೊಂಡಿದ್ರು. ನಾನೀಗ ನಾನು 2 ಜನ ನೋಡುದು. ಅವಾಗ ಅಪ್ಪ ಇನ್ನು ಬರ್ಲಿಲ್ಲ ಬಡಲ್ಲಿ ಅಷ್ಟೇ. ಮತ್ತೆ ಅದು ಸಹ ಹಾಗೆ ನೋಡಿದ್ದು ಅಷ್ಟೇ ನೋಡಿದ. ಮತ್ತೆ ಅಕ್ಷರ ಏನೀಗಾಗೋದು? ಯಾವೆರಡು ಬೆರಳಲ್ಲಿ ಮೊಬೈಲ್ ಒತ್ತುದು ತೋರಿಸು ನನಗೆ. ಅದು ಒಂದೇ ಮೊಬೈಲಲ್ಲಿ ಸರಿ ತೋರಿಸು. ಅದು ಒಂದೇ ಮೊಬೈಲಲ್ಲಿ ಒತ್ತುದಾ? ಹೇಗೆ ಒತ್ತುದು ಮೊಬೈಲನ್ನು? ಹೇಗೆ ಒತ್ತುದು? ಹಾಂ, ಸರಿ ತೋರಿಸು. ಹಾಂ, ಮತ್ತೆ ಆ ಒಂದು ಬೆರಳಲ್ಲಿ ಒತ್ತಿದ್ರೆ ಎಲ್ಲ ಬರ್ತದಾ? ಹಾಂ, ಟೀಚರ್ ಇಲ್ಲಿ 5 ಬೆರಳು ಇಟ್ಕೊಂಡು ಎಲ್ಲ ಹೇಳ್ತಾರಲ್ಲ, ಅದೇನು ಬರುವುದಿಲ್ಲ? ಟೀಚರ್ 5 ಬೆರಳು ಇಟ್ಕೊಂಡು ಹೇಳ್ತಾರಲ್ಲ, ಅದೇನು ಬರುವುದಿಲ್ಲ? ಟೀಚರ್ ಹೇಳಿದ ಅರ್ಥ ಆಗೋದಿಲ್ವಾ? ಹಾಂ, ಆಗ್ತದಲ್ವಾ? ಟೀಚರ್ ಬರ್ದದ್ದು ಸರಿ ಆಗಲಿಲ್ವಾ ಬೋರ್ಡಲ್ಲಿ? ಹಾಂ, ಆಗಿದೆ ಅಲ್ವಾ? ಮತ್ತೇನು ಅದೀಗ ನೀನು ಮೊಬೈಲ್ ಒತ್ತಲಿಕ್ಕೆ ಇದು ಒಂದೇ ಬೆರಳು ಉಪಯೋಗಿಸಿದಲ್ವಾ? ಬರೆಯುವಾಗ 3 ಬೆರಳನ್ನು ಉಪಯೋಗಿಸ್ತೀಯಲ್ಲ, ಆಗ ಅಕ್ಷರ ಚಂದ ಬರಬೇಕಲ್ವಾ? ಒಂದು ಬೆರಳಲ್ಲಿ ಮೊಬೈಲಲ್ಲಿ ಒತ್ತುವಾಗ ಅಷ್ಟೆಲ್ಲ ಬರುವಾಗ ಇನ್ನು 3 ಬೆರಳಲ್ಲಿ ಅಕ್ಷರ ಪೆನ್ಸಿಲ್ ಹಿಡಿದು ಅಕ್ಷರ ಬರೆಯುವಾಗ ಅಷ್ಟು ಚಂದ ಬರಬೇಕಲ್ಲ? ಅದೇನಾಗಿ ಹೇಳು. ನಾಳೆ ನಾನು ಮೊಬೈಲ್ ಮುಟ್ಟೋದಿಲ್ಲ. ನಾಳೆ ಅಂತೇಳಿ ನಾಳೆ ಒಂಚೂರು ಮುಟ್ಟುವ, ನಾಡಿನಿಂದ ಮುಟ್ಟೋದಿಲ್ಲ ಹೇಳ್ತೀಯಾ? ಇಲ್ಲ, ಸತ್ಯ. ಎಂತ ಮುಟ್ಟೋದಿಲ್ಲ? ಏನನ್ನು? ಮೊಬೈಲಾ? ನಾನು ಅಮ್ಮನ ಹತ್ರ ಹೇಳ್ತೀನಿ, ಅಮ್ಮನಿಗೆ ಮೊಬೈಲ್ ಕೊಡಬೇಡ ಅಂತ. ಆಯ್ತು, ನೋಡು ಜಾಣ, ನೋಡುವ ಇನ್ನು.